ನೋಡಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹೆಂಗಾಗಿದೆ ಅಂತಂದ್ರೆ ಓಡಾಡೋದೇ ಕಷ್ಟ ಅಂತ. ಅದರಲ್ಲೂ ಒಬ್ಬಂಟಿಯಾಗಿ ಏನಾದರೂ ಓಡಾಡ್ಬಿಟ್ರಂತೂ ಮುಗೀತು ಕತೆ. ಯಾಕೆಂದ್ರೆ ಇದಕ್ಕೆ ಅಂತಾನೆ ದರೋಡೆ ಮಾಡಬೇಕು, ಸುಲಿಗೆ ಮಾಡಬೇಕು ಅಂತಾನೆ ಕಾಯ್ತಾ ಇರ್ತಾರೆ ಒಂದಷ್ಟು ಜನ. ಬೆಂಗಳೂರಲ್ಲಿ ಒಬ್ಬಂಟಿಯಾಗಿ ಓಡಾಡೋರು ಸ್ವಲ್ಪ ಹುಷಾರಾಗಿರಬೇಕು. ದುಡ್ಕೊಂಡು ತಿನ್ನೋರನ್ನ ಬಡ್ಕೊಂಡು ತಿಂತಾರೆ, ಎಚ್ಚರದಿಂದ ಇರಬೇಕು. ಈಗೇನಾಗಿದೆ ಗೊತ್ತಾ, KR ಮಾರ್ಕೆಟ್ಗೆ ಹೂ ತರಕ್ಕೆ ಹೋಗಿದ್ದ ಪಾಪ ಒಬ್ಬ ವೃದ್ಧನನ್ನ ದರೋಡೆ ಮಾಡಿಬಿಟ್ಟಿದ್ದಾರೆ. ಮಾಗಡಿ ರಸ್ತೆಯಲ್ಲಿ ಸಿದ್ದಮಾಧು ಅನ್ನೋರಿಂದ 10,000 ರೂಪಾಯಿ ಲೂಟಿ ಮಾಡಿದ್ದಾರೆ. ಬೆಳಗ್ಗೆ 3:20 ಟೈಮ್ನಲ್ಲಿ ಹೂ ತರಕೆ ಅಂಥೇಳಿ KR ಮಾರ್ಕೆಟ್ಗೆ ಹೊರಟಿದ್ದು. ಬೈಕ್ನಲ್ಲಿ ಅಡ್ಡಗಟ್ಟಿ ಕುತ್ತಿಗೆಗೆ ಚಾಕು ಇಟ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಹಣ ಕೊಡೋದಕ್ಕೆ ಒಪ್ಪದೇ ಇದ್ದಾಗ ಅವರನ್ನು ಥಳಿಸಿ 10,000 ರೂಪಾಯಿಯನ್ನು ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ CCTV ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ ನೋಡಿ. KR ಮಾರ್ಕೆಟ್ಗೆ ಹೂ ತರೋದಕ್ಕೆ ಅಂಥೇಳಿ ಬೆಳಗ್ಗೆ 3:20 ಬಂದಿದ್ದಾರೆ. ಬೈಕ್ನಲ್ಲಿ ಇಬ್ಬರು ಬಂದರು. ನಶೆಯಲ್ಲಿದ್ದರೋ ಏನೋ ಗೊತ್ತಿಲ್ಲ, ಪಾಪ ಅವ್ರನ್ನ ಹೆದರಿಸಿ ಬೆದರಿಸಿ ಹಲ್ಲೆ ಮಾಡೋದಕ್ಕೆ ಮುಂದಾಗಿ ಎಷ್ಟಿದೆ ದುಡ್ಡು ಕೊಡು ಅಂತೇಳಿ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಹಿಂಗೆಲ್ಲ ಆಗೋಯ್ತು ಅಂತಂದರೆ ಒಬ್ಬಂಟಿಯಾಗಿ ಓಡಾಡೋದು ಹಿಂಗೆ, ಅದರಲ್ಲೂ ರಾತ್ರಿ ಆದರೂ ಸಾಕು, ಬೆಳಗ್ಗೆ ಆದರೂ ಸಾಕು, ದರೋಡೆ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರು ಸೇಫ್ ಅಲ್ವಾ ಹಾಗಾದರೆ ಅಂತ? ಶರತ್, KR ಮಾರ್ಕೆಟ್ ಸುತ್ತಮುತ್ತ ಈ ರೀತಿಯಂಥ ರಾಬರಿಗಳು ಪದೇ ಪದೇ ಆಗ್ತಾನೆ ಇರುವಂತಹದ್ದು. ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಒಬ್ಬಂಟಿಯಾಗಿ ನಡೆದು ಹೋಗ್ತಾ ಇದ್ದಂತಹ ವ್ಯಕ್ತಿಯನ್ನು ಅಡ್ಡಗಟ್ಟಿ ಹಣವನ್ನು ರಾಬರಿ ಮಾಡಿದ್ರೆ, ಈಗ ಕೂಡ ಅದೇ ರೀತಿ ಆಗಿರುವಂತಹದ್ದು. KR ಮಾರ್ಕೆಟ್ನಲ್ಲಿ ಹೂವನ್ನು ತೆಗೆದುಕೊಂಡು ಹೋಗಿ ವ್ಯಾಪಾರ ಮಾಡ್ತಿದ್ದಂಥ ಸಿದ್ದಮಾಧು ಎನ್ನುವಂತಹ ವ್ಯಕ್ತಿಯೊಬ್ಬನನ್ನು ಅಡ್ಡಗಟ್ಟಿ ಅವನಿಂದ ಹಣ ಹಾಗೂ ಮೊಬೈಲನ್ನು ಕಸ್ದಿ ಎಸ್ಕೇಪ್ ಆಗಿರುವಂಥದ್ದು. ನಿನ್ನೆ ಬೆಳಗಿನ ಜಾವ ಆಗಿರುವಂಥ ಈ ಒಂದು ದುರ್ಘಟನೆ. ಅಂದರೆ ಆತ ಮಾರ್ಕೆಟ್ ಬಂದು ವಾಪಸ್ ಹೋಗ್ತಾ ಇದ್ದಂಥ ವೇಳೆಯಲ್ಲಿ ಈ 2 ವೀಲರಲ್ಲಿ ಬಂದಂತಹ ಇಬ್ಬರು ಏನು ಇವ್ರನ್ನ ನೋಡಿ ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿ ಮಾತಾಡಿಸ್ತಾರೆ. ಅದಾದ ಬಳಿಕ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಪಕ್ಕಕ್ಕೆ ಹೇಳ್ಕೊಂಡೋಗಿ ಹಲ್ಲೆ ಮಾಡ್ತಾರೆ. ಚಾಕುವನ್ನು ತೋರಿಸಿ ಬೆದರಿಸಿ ಅವರಿಂದ ಹಣವನ್ನು ಕಿತ್ಕೊಂಡು ಗಾಡಿಯಲ್ಲಿ ಎಸ್ಕೇಪ್ ಆಗ್ತಾರೆ. ಅವರು ಸಹಾಯಕ್ಕೆ ಬೇಡ್ಕೊಂಡ್ರು ಕೂಡ ಯಾರು ಇರಲ್ಲ. ಕಾರಣ ಬೆಳಗಿನ ಜಾವ 3:20 ಆಗಿರುವಂತಹ ಸಮಯ. ಹಾಗಾಗಿ ಠಾಣೆಗೆ ತೆರಳಿ ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ಕೂಡ ಗಾಡಿ ನಂಬರ್ ಹಾಗೂ ಆತರ ಚಹರೆಯನ್ನು ಪರಿಶೀಲಿಸಿ ಆರೋಪಿಗಳ ಬಂಧನಕ್ಕೆ ಮುಂದಾಗಿರುವಂತಹದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.